ನಾ ಯಾಕೆ ಬೈದೆ ಅನ್ನೋದನ್ನ ಎಲ್ಲರೂ ಹೇಳಿದರು. ಯಾಕೆ ಬೈದೆ ಅನ್ನೋದನ್ನು ಹೇಳಿದರು. ದೇವ್ರ ಬಗ್ಗೆ ಬೈತೀರಿ, ಜಗಲಿ ಮ್ಯಾಗಿನ ದೇವ್ರ ಬಗ್ಗೆ ಬೈತೀರಿ, ಶಿವನ ಬಗ್ಗೆ ಮಾತಾಡ್ತೀರಿ, ಶಿವನಿಗೆ ಒಬ್ಬಕ್ಕೆ ತೊಡಿ ಮ್ಯಾಗ ಒಬ್ಬಕ್ಕೆ ತಲೆ ಮ್ಯಾಗ, ಈಕಿ ಇಲ್ದಾಗ ಅಕ್ಕಿನ ಗೂಡ್ ಲವ್ ಮಾಡ್ತಾನ, ಅಕ್ಕಿ ಇಲ್ದಾಗ ಈಕಿನ ಗೂಡ್ ಲವ್ ಮೆಟ್ಲೆ ಹೊಡಿಲಕ್ಕೆಲ್ಲ ನೀವು ಅವ್ರನ್ನ ಹೇಳಿ. ನಮ್ಮ ದೇವರನ್ನ ಈ ರೀತಿ ನೀವು ಮಾಡಿದ್ರೆ, ಖಂಡನೆ ಈ ರೀತಿ ಅಪಹಾಸ್ಯಕ್ಕೆ ಒಳಮಾಡಿದ್ರೆ, ಇಂಥದ್ದ ಒಂದು ಅಪಹಾಸ್ಯವನ್ನು ಪೈಗಂಬರ್ನ ಕುರಿತು ಮಾಡಿ ತೋರ್ಸಂತಿನ ಈಗ ಬಸನಗೌಡ ಹೇಳಿಲ್ಲ, ಈಶ್ವರಪ್ಪನವ್ರು ಹೇಳಿಲ್ಲ. ಇಂಥದ್ದ ಮಾತಾಡಿದ್ದೆ ಅಂತಂದ್ರೆ ಸರ್ ತನ್ಸೆ ಜುದಾ ಅಂದ್ರೆ ಈ ರುಂಡ ಶರೀರದಿಂದ ಬೇರೆ ಆಕ್ಕಿತ್ತು ನಿಂಬುದು. ನಾವೇನು ಅಂಥದ್ದು ಮಾಡಿಲ್ಲ, ಬರೇ ಬೈದಿನಿ ಅಷ್ಟೇ. ನಾನು ಆ ಬೈದದ್ದಕ್ಕೆ ಇವ್ರಿಗೆ ಬಹಳ ಪೆಟ್ಟು ಹತ್ತಂತ. ಯಾಕೆ ಪೆಟ್ಟು ಹತ್ತು? ನಾ ಇನ್ನೊಂದು ಮಾತು ಕೇಳ್ತೇನೆ. ನಾ ಯಾವ ಬೈಗಳ ಬೈದಿನಲ್ಲ, ಆ ಬೈಗಳ ಇವ್ರ ಆಯುಷ್ಯದಾಗ ಇವ್ರು ಎಂದೂ ಬೈದಿಲ್ಲ ಅಂತ ಇವ್ರ ಅಪ್ಪವನ್ನ ಆಣಿ ಮಾಡಲಿ, ನಾ ಬೈದದ್ದನ್ನು ಹಿಂದೆ ತಕ್ಕೋತೇನೆ. ಈ ಎಷ್ಟು ಮಂದಿ ಸ್ವಾಮಿಗಳು ಅದಾರಲ್ಲ, ನಮಗೆ ಭಾಳ ಬೈದ್ರ ಅಂತಾರಲ್ಲ, ಈ ಬೈಗಳ ನೀವು ಯಾರಿಗೂ ಒಟ್ಟ ಬೈದಿಲ್ಲ ಅಂತ ತಿಳ್ಕೊಂಡು ನಿಮ್ಮ ಅಪ್ಪ ನಿಮ್ಮವನ್ನ ಆಣಿ ಮಾಡ್ರಿ. ಗುರುಗಳದಾದ್ರೂ ಮಾಡ್ತಾರೆ, ಯಾಕಂದ್ರೆ ಅವ್ರ ಮ್ಯಾಗ ಹೋಗಿರ್ತಾರೆ. ನಿಮ್ಮ ಅಪ್ಪ ನಿಮ್ಮವನ್ನ ಆಣಿ ಮಾಡ್ರಿ, ಈ ಶಬ್ದ ನಮ್ಮ ಬಾಯಿಂದ ನಾವು ಎಂದೂ ಉಚ್ಚಾರ ಮಾಡಿಲ್ಲ ಅಂತ ಮಾಡಿದ್ರಿ ಅಂದ್ರೆ ನಾನು ಶಬ್ದನ ಹಿಂದೆ ತಕ್ಕೋತೀನಿ. ಎಲ್ಲಿ ತನ ನೀವು ಆಣಿ ಮಾಡಂಗಿಲ್ಲ ಅಲ್ಲಿ ತನ ನಾ ಹಿಂದೆ ತಕ್ಕೊಳ್ಳೋದಲ್ಲ. ಯಾಕಂತಂದ್ರೆ ನಾ ಮಾತಾಡಿದ್ದು ಭಾಳ ಕಡಿಮೆ. ನಿಮಗೆ ಮಂದಿ ಏನಂತಾರೆ ನನಗೆ, ಸ್ವಾಮೀಜಿ ನೀವು ಮಾತಾಡಿದ್ದು ಭಾಳ ಕಡಿಮೆ ರೀ, ಅವ್ರನ್ನ ಬಡಿಬೇಕಾಗಿತ್ತು ಅಂತ. ಅಂಥ ಕೆಟ್ಟ ಮಾತಾಡ್ಯಾರ. ಒಬ್ಬ ಗಣಪತಿ ಬಗ್ಗೆ ಮಾತಾಡ್ತಾನೆ, ಒಬ್ಬ ವೀರಭದ್ರನ ಬಗ್ಗೆ ಮಾತಾಡ್ತಾನೆ, ಮತ್ತೊಬ್ಬ ರಾಮನ ಬಗ್ಗೆ ಶ್ರೀರಾಮಚಂದ್ರನ ಬಗ್ಗೆ ಮಾತಾಡ್ತಾನೆ, ಸೀತಾದೇವಿಯ ಪಾವಿತ್ರ್ಯದ ಬಗ್ಗೆ ಮಾತಾಡ್ತಾರೆ, ಇವೆಲ್ಲವುಗಳನ್ನು ಮಾತಾಡ್ತಾರೆ. ಏನು ಯಾರು ಕೇಳೋರ ಇಲ್ಲ ಅಂತ ತಿಳ್ಕೊಂಡಿರೋ ಹೆಂಗೋ ಅಂತ ನಾ ಇಷ್ಟೇ ಕೇಳಿದ್ದು.